ಹೆಸರು ಆರ್ ಕೆ ಅಂತ. ನಿಮ್ಮ ಹೆಸರು? ಆರ್ ಕೆ ಅಂದ್ರೆ? ಆರ್ ಕೆ ಅಂದರೆ ರಾಮನಹಳ್ಳಿ ಕೆಂಚ. ಲೆಂತ್ ಆಗುತ್ತೆ ಅಂತ ಶಾರ್ಟಲ್ಲಿ ಇಟ್ಕೊಂಡಿದ್ದೀನಿ. ಹೇಳಿ, ಏನಾಗಬೇಕಾಗಿತ್ತು? ನಾನು ಹೊಟ್ಟೆಪಾಡಿಗೋಸ್ಕರ ನಿಜಾನ ಸುಳ್ಳು ಮಾಡ್ತೀನಿ. ಹೌದಾ? ಹೇಗೆ? 5 + 5 ಎಷ್ಟು? 10. ಅಲ್ಲ, 9. ಹೇಗೆ? ಫಸ್ಟು 50 ರೂಪಾಯಿ ಕೊಡು, ಹೇಳ್ತೀನಿ. ತಗೊಳಪ್ಪ. 1 2 3 4 5 6 7 8 9. ಮಚ, ತಿನ್ನಕ್ಕೆ ಏನಾರು ಇದ್ರೆ ಕೊಡೋ. ಏನು ನಮ್ಮ ಲೈಫು, ಒಂದು ಹೊತ್ತಿನ ಊಟಕ್ಕೂ ಕಿತ್ಕೊಂಡು ಕತ್ಕೊಂಡು ತಿನ್ಬೇಕು. ಮಚ, ತುಂಬಾ ಹೊಟ್ಟೆ ಹಸಿತಾಯ್ತು. ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಇರು. ಮಗ, ಊಟ ಸಿಕ್ತು. ಎಲ್ಲೋ? ಸರ್, ಹೇಳಿ. ಈ ದುಡ್ಡು ನಿಮ್ದ ನೋಡಿ. 1 ನಿಮಿಷ ಲೈನಲ್ಲಿರು. ಈ ಫೋನ್ ನಮ್ಮ ಕಡೆ ಇದ್ದಷ್ಟು ನಮಗೆ ಪ್ರಾಬ್ಲಮ್ ಜಾಸ್ತಿ. ಹೌದೌದು, ನಡಿ ಮಾರ್ಬಿಡೋಣ. ಮಗ, ಇದೇನು ಡಾಕ್ಟರ್ ಅಂತ ಬರ್ತಾ ಇದೆ? ಅದೆಲ್ಲ ನಮ್ಗೆ ಯಾಕೆ, ಕಟ್ ಮಾಡು. ಮಗ, ಅವ್ನು ನೋಡಕ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಥರ ಇದ್ದ. ಡಾಕ್ಟರ್ ಕಡೆಯಿಂದ ದುಡ್ಡು ಬರ್ಬೋದೇನೋ, ಅದನ್ನು ಎಸ್ಕೇಪ್ ಮಾಡಿಬಿಡೋಣ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ನಂಬರ್ ಟ್ರ್ಯಾಕ್ ಮಾಡಿಸಿದ್ರೆ? ಆ ಥರ ಏನಾದರೂ ಡೌಟ್ ಬಂದರೆ ಫೋನ್ನ ಇಲ್ಲೇ ಎಸ್ಬಿಟ್ಟು ಎಸ್ಕೇಪ್ ಆಗಿಬಿಡೋಣ. 1 2 3 ರಿಸು. ರೀ ಬಾಲು, ಇನ್ 3 ಅವರ್ ಒಳಗೆ 50,000 ರೂಪಾಯಿ ಅಡ್ಜಸ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ತಾಯಿನ ಉಳಿಸೋದು ತುಂಬಾ ಕಷ್ಟ. ಬೇಗ ದುಡ್ಡು ಅಡ್ಜಸ್ಟ್ ಮಾಡಿ. ಅಪ್ಪ ದೇವ್ರೆ, ಚಿಕ್ಕ ವಯಸ್ಸಲ್ಲೇ ಅಪ್ಪನ್ನ ಕಿತ್ಕೊಂಡೆ. ಇವಾಗ ಚಿಕ್ಕವನಿದ್ದಾಗಿಂದ ದೊಡ್ಡವನನ್ನಾಗಿ ಮಾಡಿ ತಾಯಿನ ಕಿತ್ಕೋತಾ ಇದೀಯಾ. ಇದ್ಯಾವ ನ್ಯಾಯ? ಅಲ್ಲ, ನಮ್ಮಂಥವ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟೋದೇ ತಪ್ಪ. ತುಂಬ ಕಿಲಾಡಿ ನೀನು, ಕಿಲಾಡಿ. 50 100 ಕೊಟ್ಟು ನಾಟಕ ನೋಡೋ ಥರ
ಮೇಲೆ ಕುತ್ಕೊಂಡು ಎಲ್ಲ ನೋಡ್ತಾ ಇರ್ತೀಯಲ್ಲ, ಆ? ತಾಯಿ ಮಗನ ದೂರ ಮಾಡಿದ್ರೆ ಅಳ್ತಾರ ಇಲ್ಲ ಪೀಡೆ ತೊಲಗ್ತು ಅಂತ ಖುಷಿ ಪಡ್ತಾರ ಅಂತ ಚೆಕ್ ಮಾಡ್ತಾ ಇರ್ತೀಯಲ್ಲ. ಸಂಜೆ ಒಳಗಡೆ 50,000 ರೂಪಾಯಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅಮ್ಮನ್ನ ಉಳಿಸ್ಕೊಳ್ಳೋದು ಕಷ್ಟ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಅಮ್ಮ, ಇನ್ನೊಂದು ಜನ್ಮ ಅಂತ ಇದ್ರೆ ನನ್ನಂತ ಪಾಪಿಗೆ ಕೊಡ್ಬೇಡ ಅಮ್ಮ, ಕೊಡ್ಬೇಡ. ನಿನ್ಗೋಸ್ಕರ 50,000ನೂ ಅಡ್ಜಸ್ಟ್ ಮಾಡಕ್ ಆಗ್ದಾರೋ ಮಗ ಆಗ್ಬಿಟ್ಬಿಟ್ಟೆ. ಅಯ್ಯೋ ಅಮ್ಮ, ಹೇಗೆ ಉಳಿಸ್ಕೊಳ್ಳಿ? ಇದು ನನ್ನ ಫೋನ್ ರಿಂಗ್ಟೋನ್ ಅಲ್ವಾ? ಎಲ್ಲೈತೆ? ಅಯ್ಯೋ, ಓ ದೇವ್ರೇ. ಹಲೋ, ಮಿಸ್ಟರ್ ಬಾಲು, ನಿಮ್ಮ ತಾಯಿ ಆಪರೇಷನ್ ಆಗೋಯ್ತು. ಒಂದು ವಾರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆರಾಮಾಗಿ ಮನೆ ಕರ್ಕೊಂಡು ಹೋಗ್ಬೇಕು. ಓಕೆ? ಹೌದಾ? ಮತ್ತೆ ದುಡ್ಡು? ಆಗ್ಲೇ ಇಬ್ರು ಬಂದು ನಾವು ಬಾಲು ಅವ್ರ ಅಣ್ಣಂದ್ರು ಅಂತ ಹೇಳಿ ಅಮ್ಮನ ಆಪರೇಷನ್ಗೆ ದುಡ್ಡು ತರೋಕ್ ಹೇಳಿದ್ದ ಅಂತ ಹೇಳಿ ಗೊತ್ತದ್ರಲ್ಲ. ರೀ ಬಾಲು, ಇನ್ 3 ಅವರ್ ಒಳಗೆ 50,000 ರೂಪಾಯಿ ಅಡ್ಜಸ್ಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ತಾಯಿ ಉಳಿಸೋದು ತುಂಬಾ ಕಷ್ಟ. ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವ್ರ ಅಮ್ಮ ಸತ್ತೋಗ್ತಾರಂತೋ. ಯಾರು ಸತ್ರೆ ನಮ್ಗೇನು, ಮಜಾ ಮಾಡಕ್ ದುಡ್ಡು ಸಿಕ್ತಲ್ವಾ, ಅಷ್ಟು ಸಾಕು. ಮಚ್ಚ, ಒಬ್ರ ಹತ್ರ ದುಡ್ಡು ಕಿತ್ಕೊಂಡ್ ತಿಂದ್ರೆ ಹೊಟ್ಟೆ ತುಂಬಬಹುದು, ಆದ್ರೆ ಒಬ್ಬ ಮಗನಿಂದ ತಾಯಿನ ದೂರ ಮಾಡಿದ್ರೆ ಆ ದೇವ್ರು ಕ್ಷಮಿಸಲ್ಲ. ಮಗ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, 50,000 ಎಲ್ಲಿಂದ ತರೋಣ? ಮಹಿ ಅಣ್ಣಂಗೆ ಫೋನ್ ಮಾಡೋಣ. ಕಾಲ್ ಮಾಡು, ಆದ್ರೆ ಮ್ಯಾಟ್ರಿಯನ್ನು ಹೇಳಕ್ ಹೋಗ್ಬೇಡ, ದುಡ್ಡು ತರಕ್ ಹೇಳು. ಹಲೋ ಅಣ್ಣ. ಹಲೋ. ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇತ್ತು, ತಗೊಂಬರ್ತೀರಾ? ಹೌದಾ? ಎಲ್ಲಿಗೆ ಬರಬೇಕು? ನಾವು ಯಾವಾಗಲೂ ಕೂರ್ತಿದ್ವಲ್ಲ ಹೋಟೆಲ್. ಮೂರ್ತಿ, ಏನ್ರೋ ದುಡ್ಡು ತರ ಕೇಳಿದ್ರ, ಏನಾದ್ರು ಪ್ರಾಬ್ಲಮಾ? ಬಾಸ್, ಅಮ್ಮಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಆಸ್ಪತ್ರೆ ಸೇರ್ಸಿದೀವಿ. ಸಂಜೆ ಒಳಗಡೆ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಅಮ್ಮನ ಸ್ವಲ್ಪ ಕಷ್ಟ ಅಂತ.
ದುಡ್ಡು ಕೊಡ್ಬೋದು, ಮೊದಲೇ ನೀವು ಕಳ್ಳನ ಮಕ್ಕಳು, ಯಾವ ನಂಬಿಕೆ ಮೇಲೆ ಕೊಡಬೇಕು? ಬಾಸು ನೀವು ಹಿಂಗೆ ಹೇಳ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಮನೆ ಪತ್ರ ತಂದಿದ್ದೀವಿ. ತಗೊಳ್ಳಿ ಅಣ್ಣ, ಇದು ನಮ್ಮ ಮನೆ ಆಸ್ತಿ ಪತ್ರ. ಕರೆಕ್ಟ್ ಟೈಮಿಗೆ ದುಡ್ಡು ಬರಲಿಲ್ಲ ಅಂದರೆ ಸಿಗ್ದು ಊರ್ ಬಾಗ್ಲಿಗೆ ತೋರಣ ಕಟ್ಬಿಡ್ತೀನಿ. ಇಲ್ಲ ಅಣ್ಣ, ಪಕ್ಕ ಕೊಡ್ತೀವಿ, ಕೊಟ್ಟೆ ಕೊಡ್ತೀವಿ. ತಗೊಳ್ಳಿ, 50,000 ಇದೆ. ಥ್ಯಾಂಕ್ ಯು ಬಾಸ್.